ಸಿದ್ದರಾಮಯ್ಯನವರು ಹೌದು ಅಹಿಂದ ನಾಯಕರು, ಅವರದ ಪ್ರಬಲ ಕುರುಬ ಸಮುದಾಯದ ಮತಗಳು ಅವರನ್ನು ನೋಡ್ಕೊಂಡು ಬರ್ತವೆ. ಅದೆಲ್ಲ ಕುರುಬರು ಒಂದೇ ಅಲ್ಲ, ಅಹಿಂದ ಅಹಿಂದ ಹೇಳಿ ಅಹಿಂದ ನಾಯಕರು, ಅಹಿಂದ ಮತಗಳು ಅವ್ರನ್ನ ನೋಡ್ಕೊಂಡು ಬರ್ತವೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗಿನಿಂದ ಪಕ್ಷ ಸಂಘಟನೆಗೆ ಅವ್ರ ಕೊಡುಗೆ ಏನು ಅಂತ ಕೇಳ್ತಾರೆ ಅವರು. ಕೊಡುಗೆ ಏನು ಅಂತ ಹಿ ಹಿಮ್ಸೆಲ್ಫ್ ಇಸ್ ಅ ಫೋರ್ಸ್. ಇವತ್ತು ಸಿದ್ದರಾಮಯ್ಯ ಯಾವುದನ್ನ ಊರಿಗೆ ಬರ್ತಾರೆ ಅಂದರೆ ಯಾರು ಜನ ಕರ್ಸೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಸಾವಿರಾರು ಜನ ಆಟೋಮೆಟಿಕ್ಕಾಗಿ ಬರ್ತಾರೆ. ಇನ್ನು ಬೇರೆಯವ್ರು ಯಾರನ್ನ ಬರ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳೇ ಬರ್ತಾರೆ ಅಂದರೆ ನಾವು ಜನ ಕರ್ಕೊಂಬರ್ಬೇಕು ಅವ್ರಿಗೆ. ಈ ಹಿಮ್ಸೆಲ್ಫ್ ಇಸ್ ಅ ಫೋರ್ಸ್. ಆ್ಯಸ್ ಅ ಲೀಡರ್ ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಏನು ವ್ಯತ್ಯಾಸ ನೋಡ್ತೀರಿ ನೀವು? ಈಗ ಸಿದ್ದರಾಮಯ್ಯ ಇಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್, ಅದರಲ್ಲೇನು ಎರಡೇ ಮಾತಿಲ್ಲ. ಅಟ್ ದಿ ಸೇಮ್ ಟೈಮ್ ಈಸ್ ಎ ಗುಡ್ ಮಾಸ್ ಪುಲರ್ ಆಲ್ಸೋ. ಇವರು ಡಿ ಕೆ ಶಿವಕುಮಾರ್ ಈಸ್ ಎ ಗುಡ್ ಆರ್ಗನೈಸರ್. ಓಕೆ, ಅದರಲ್ಲೇನು ಅನುಮಾನ ಏನಿಲ್ಲ, ನಮಗೇನು ಗುಣಕ್ಕೆ ಮತ್ಸರ ಏನಿಲ್ಲ ನನ್ನ ಹತ್ರ. 2000 ನೀವು ಸಿದ್ದರಾಮಯ್ಯನವ್ರು ಗುಡ್ ಅಡ್ಮಿನಿಸ್ಟ್ರೇಟರು, ಮಾಸ್ ಲೀಡರು, ಅವ್ರು ಹೋದರೆ ಕರೀಲೇಬೇಕಾಗಿಲ್ಲ, ಜನ ಬರ್ತಾರೆ, ಅಷ್ಟೆಲ್ಲ ಇದ್ದು 2018 ರಿಸಲ್ಟನ್ನು ಹೆಂಗೆ ಅನಲೈಸ್ ಮಾಡ್ತೀರಿ ನೀವು? ನೋಡಿ, 2018ರಲ್ಲಿ ಯಾಕೆ ಕಾಂಗ್ರೆಸ್ ಸೋಲ್ತು? ನಾನು ಸೋತೆ ಅವಾಗ. ನಾನು ಯಾವುದೇ ಕಾರಣಕ್ಕೆ ಸೋಲೋದಿಲ್ಲ ಅಂತ ನನಗಿತ್ತು. ಈ ಜನನೂ ಕೂಡ ಯಾವಾಗಲೂ ಕೂಡ ಬದಲಾವಣೆ ಬಯಸ್ತಾರೆ. ಅದು ಜನರ ಒಂದು ಇದು. ಒಂದು ಸರಿ ಗೆದ್ದವನು ಇನ್ನೊಂದು ಸರಿ ಗೆಲ್ಲಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟವೂ ಇದ್ದಾವೆ. ಓಕೆ, ಯಾಕೆಂದರೆ ಜನಗಳು ಕೂಡ ಈಗ ನನ್ನ ಮೇಲೆ ಒಬ್ಬ ನಾನು ಗೆದ್ದೆ, ಅವ್ನು ಸೋತಿದ್ದ, ನೆಕ್ಸ್ಟ್ ಟೈಮ್ ಅವ್ನು ಗೆದ್ದ, ಜನಗಳು ಬಿಡಪ್ಪ ಒಂದು ಸರಿ ಅವನಿಗೂ ಕೊಟ್ಟಿದ್ದೀವಿ, ಇವನೇನೋ ಮಾಡ್ತೀನಿ ಅಂತ ಹೇಳ್ತಾನೆ, ಇವನಿಗೂ ಒಂದು ಸರಿ ಕೊಟ್ಟು ನೋಡೋಣ, ಈ ಥರದ್ದು ಜನಗಳು. ಈಗ ಜನಗಳ ಮಧ್ಯೆ ಜನಗಳು ಓಟ್ ಹಾಕೋವಾಗ ಆ ಪಕ್ಷದ ಸಿದ್ಧಾಂತ, ಆ ಪಕ್ಷದ ತತ್ವ, ಆ ವ್ಯಕ್ತಿ ಕೆಲಸ ಮಾಡ್ತಾನೆ ಬಿಡ್ತಾನೆ, ಅದು ಇದು ಏನು ಪ್ಯಾರಾಮೀಟರ್ಸ್ ಇರ್ತವೆ, ಅದು ಭಾಳ ಕಡಿಮೆ ಕನ್ಸಿಡ್ರೇಷನ್ ಮಾಡೋದು. ಅವ್ನು ಸೋತಿದ್ದ ಹೋದ ಸರಿ, ಈ ಸರಿ ಇನ್ನೊಂದು ಅವಕಾಶ ನೋಡೋಣ ಅಂತೇಳಿ. ನಾನು ಸೋತಿದ್ದು 18,000 ಲೀಡಲ್ಲಿ ಸೋತ್ಬಿಟ್ಟೆ. ಈ ಸರಿ ಗೆದ್ದಿದ್ದು 36,000ದಲ್ಲಿ ಗೆದ್ದೆ.